ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರುವ ವೇದಿಕೆ. ನಿಮ್ಮ ಪ್ರಕಾರ ಏನು, ಟೋಲ್ ಕಟ್ಟಬಾರದ ಇನ್ಮೇಲೆ ನೈಸ್ ರಸ್ತೆಗೆ ಈ ವಿವಾದಗಳು ಬಗೆಹರಿದು ನ್ಯಾಯಸಮ್ಮತವಾಗಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಅಥವಾ ಅಟ್ಲೀಸ್ಟ್ ಭೂಮಿ ಕಳ್ಕೊಂಡ ರೈತರಿಗೆ ಹಾಗೆ ಭೂಮಾಲೀಕರಿಗೆ ಅದರ ಪರಿಹಾರ ಸಿಗೋವರೆಗೂ ಆದ್ರೂ ಟೋಲ್ ಫ್ರೀ ಮಾಡಬೇಕಾ ಈ ರಸ್ತೆಯನ್ನ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕಾಲ್ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆ ಮೂಲಕವೂ ಕೂಡ ಹಂಚಿಕೊಳ್ಳಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ ವಕ್ತಾರರಾದ ನರಸಿಂಹಮೂರ್ತಿ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರಾದ ಪುಟ್ಟೇಗೌಡರಿದ್ದಾರೆ, ಹಾಗೆ ನೈಸ್ ವಿರುದ್ಧ ಹೋರಾಟಗಾರರಾದ ಕೆಂಪೇಗೌಡರು ಹೊರಗಿನಿಂದ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾತಿ ಅವರೇ, ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಟೋಲ್ ಕಟ್ಟಲ್ಲ, ಯಾಕಂತಂದ್ರೆ ಕರ್ನಾಟಕ ಹೈಕೋರ್ಟೇ ಹೇಳ್ಬಿಟ್ಟಿದೆ ನೈಸ್ ಪ್ರಾಜೆಕ್ಟ್ ಅನ್ನೋದು ಇಟ್ಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್. ನಾವು ಟೋಲ್ ಕಟ್ಟಿದ್ರೆ ನಮ್ಮ ದುಡ್ಡು ಹೋಗ್ತಾ ಇರೋದು ಸ್ಕ್ಯಾಮರ್ಸ್ಗೆ, ವಂಚನೆ ಮಾಡಿದವ್ರಿಗೆ, ಮೋಸ ಮಾಡಿದವ್ರಿಗೆ. ಹಿಂಗಾಗಿ ನಮಗೆ ಇಷ್ಟ ಇಲ್ಲಪ್ಪ ನಮ್ಮ ಹಣ ವಂಚಕರಿಗೆ ಹೋಗ್ಲಿಕ್ಕೆ, ನಾವು ಟೋಲ್ ಕಟ್ಟಲ್ಲ. ಹಿಂಗೆ ಮಾತಾಡ್ತಿದ್ದಾರೆ ಇವತ್ತು ಜನ, ನೈಸ್ ರಸ್ತೆ ಬಳಸೋರು. ಜನರ ಅಭಿಪ್ರಾಯ ಏನೇ ಇರಲಿ ಸ್ಮಿತಾ, ಸರ್ಕಾರ ಮತ್ತು ನಾನು ಪಕ್ಷದ ವಕ್ತಾರಳು ಹೌದು, ಸರ್ಕಾರದ ಪ್ರತಿನಿಧಿಯೂ ಹೌದು, ಮತ್ತು ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡಿರುವಂತಹ ಅವರು ಮಹಿಳೆಯಾಗಿ ನಾನು ಬಹಳ ಸ್ಪಷ್ಟವಾಗಿ ನನ್ನ ನಿಲುವನ್ನ ಹೇಳ್ತಾ ಇದ್ದೀನಿ. ಜನರಿಗೆ ವಿರುದ್ಧವಾಗಿ ಇರುವಂತಹ ಯಾವುದೇ ಕೆಲಸ ಈ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ನಡೀಬಾರದು. ಇದನ್ನ ಯಾರೂ ಕೂಡ ಅಲ್ಗಳಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದಕ್ಕೆ ರಾಜಕೀಯ ಲೇಪನವನ್ನ ಹಾಕ್ತಾ ಇರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ನ ನಡೆ ನೋಡಿದ್ರೆ ನನಗೆ ಬಹಳ ನಗೆಪಾಟ್ಲು ಅಂತ ಅನ್ನಿಸ್ತಾ ಇದೆ. 3 ದಶಕಗಳಿಂದ ಈ ಇಶ್ಯೂ ನಡೀತಾ ಇರುವಂತದ್ದು. ಇದೇ ದೇವೇಗೌಡರಾಗಿರಬಹುದು, ಕುಮಾರಸ್ವಾಮಿ ಅವರಾಗಿರಬಹುದು, ಈ ಅಂದರ್ ಬಹರ್ ಅಂತ ನಾವು ಕರಿತೀವಿ ಒಂದು ಆಟವನ್ನ, ಏನೋ ಈ ಕಡೆ ರೈತರ ಜೊತೆ ಇದ್ದಂಗೂ ಇರಬೇಕು, ಈ ಕಡೆ ಅವರಿಗೆ ಲ್ಯಾಂಡ್ ಕೊಡಿಸಿದಾಗೂ ಇರಬೇಕು. ಈ ರೀತಿಯಾದಂತಹ ಸಾಕಷ್ಟು ಘಟನೆಗಳನ್ನ ಈ ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ. ಕಾವೇರಿ ವಿಚಾರದಲ್ಲಾಗಿರಬಹುದು, ಎಸ್ಪೆಷಲಿ ನೈಸ್ ರಸ್ತೆಯ ವಿಚಾರದಲ್ಲೂ ಕೂಡ ಆಗಿರಬಹುದು. ಆದ್ರೆ ಇವತ್ತಿನ ದಿನ ಜುಲೈ 29ನೇ ತಾರೀಕೆ ಬಂದಿರುವಂತಹ ಒಂದು ಈ ಸ್ಟೇಟ್ಮೆಂಟ್ ಹೈಕೋರ್ಟ್ ಕೊಟ್ಟಿರುವಂತದ್ದು. ಅವತ್ತಿಂದ ಇವತ್ತಿನ ತನಕ ಸರಿಸುಮಾರು 17-18 ದಿನಗಳ ಕಾಲ ಪಾಪ ಕುಮಾರಸ್ವಾಮಿ ಅವರಿಗೆ ನೈಸ್ ಬಗ್ಗೆ ಯಾರೋ ಅವರಿಗೆ ಹೇಳಿರಲಿಲ್ಲ ಅಂತ ಅನ್ಸುತ್ತೆ, ಅಥವಾ ಅವರಿಗೆ ಅದ್ರ ಬಗ್ಗೆ ವಿವರಣೆ ಕೊಟ್ಟಿರಲಿಲ್ಲ ಅಂತ ಅನ್ಸುತ್ತೆ. ಈಗ ಹೇಗೆ ಅಂತಂದ್ರೆ ರಾಜ್ಯ ಸರ್ಕಾರವನ್ನ, ಎಸ್ಪೆಷಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರನ್ನ ಆ ಭಾಗದಲ್ಲಿ ನಾವೇನು ಸೌತ್ ಕರ್ನಾಟಕ ಅಂತ ಕರಿತೀವಿ, ಒಕ್ಕಲಿಗರ ಬೆಲ್ಟ್ ಅಂತ ಕರಿತೀವಿ, ಅಲ್ಲಿ ಹೇಗಾದ್ರೂ ಮಾಡಿ ಅವರನ್ನ ಕೆಳಗ್ ಹಾಕಬಹುದಾ, ಮಟ್ಟ ಹಾಕಬಹುದಾ, ಅವರನ್ನ ತುಳಿಬಹುದಾ, ಅವರನ್ನ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಸಿಲುಕಿಸಬಹುದಾ ಅಂತಾನೇ ಯೋಚನೆ ಮಾಡ್ತಾ ಇರುವಂತಹ ಮಾನ್ಯ ಕುಮಾರಸ್ವಾಮಿ ಅವರ ಕ್ಲಿಯರ್ ಕಟ್ ಪೊಲಿಟಿಕಲ್ ವೆಂಡೆಟಾ ಸ್ಟೇಟ್ಮೆಂಟ್ ಇದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅನ್ಇಂಟರಪ್ಟೆಡ್ ಆಗಿ ಮಾತನಾಡ್ಲಿಕ್ಕೆ ಬಿಟ್ಟೆ ಸ್ವಾತಿ ಅವರೇ. ನನ್ನ ಬೇಸಿಕ್ ಪ್ರಶ್ನೆ, ಜನಸಾಮಾನ್ಯರ ಪ್ರಶ್ನೆ ನಿಮಗೆ ಯಾಕೆ ಕೇಳಿದೆ ಅಂತಂದ್ರೆ ಆಡಳಿತಾರೂಢ ಪಕ್ಷವನ್ನ ಪ್ರತಿನಿಧಿಸ್ತೀರಿ ಅಂತ ಹೇಳಿ. ಜನರಿಗೆ ಅವಿಶ್ವಾಸ ಬಂದಿದೆ. ಯಾಕಂದ್ರೆ ಹೇಳಿರೋದು ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ, ಕರ್ನಾಟಕದ ಹೈಕೋರ್ಟ್ ಹೇಳಿದೆ, ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇಟ್ಸ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಹೇಳಿ. ಸ್ಕ್ಯಾಮಿಗೆ ದುಡ್ಡು ಕೊಡ್ಲಿಕ್ಕೆ ನಾನ್ ಸಿದ್ಧ ಇಲ್ಲ, ನನ್ ದುಡ್ಡು ಸ್ಕ್ಯಾಮಿನ ಪಾಲಾಗಬಾರದು ಅಂತ ಇರುವ ಪ್ರಾಮಾಣಿಕ ಈ ರಾಜ್ಯದ ಪ್ರಜೆಗಳಿಗೆ ಆಡಳಿತಾರೂಢ ಪಕ್ಷದ ಪ್ರತಿನಿಧಿಯಾದ ತಮ್ಮ ಉತ್ತರ ಏನು? ಅಷ್ಟೇ ಸಿಂಪಲ್. ನಾನು ಇಷ್ಟೇ ಹೇಳ್ತಾ ಇರೋದು. ಟೆಕ್ನಿಕಲಿ ನಾನು ಮಾತಾಡೋದಾದ್ರೆ ಆಲ್ರೆಡಿ ಕೋರ್ಟ್ ನಲ್ಲಿ ಇರುವಂತದ್ದು ಈ ವಿಚಾರ. ಉಚ್ಚ ನ್ಯಾಯಾಲಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅ ವರ್ಡಿಕ್ಟ್. ನಾವು ಇದನ್ನ ಗಮನಿಸೋದಾದ್ರೆ ದಿಸ್ ಇಸ್ ಅನ್ ಅಬ್ಸರ್ವೇಷನ್ ಬೈ ದ ಕೋರ್ಟ್. ಇಟ್ ಈಸ್ ಅನ್ ಆರ್ಡರ್. ನನ್ನ ಹತ್ರ ಪ್ರತಿ ಕೂಡ ಇದೆ, 292 ಪುಟ ಇದೆ. ಬಟ್ ನನಗೆ ಬೇಕಾದ 5-6 ತಗೊಂಡು ಬಂದಿದ್ದೀನಿ. ನೈಸ್ ಮತ್ತೆ ಅಪೀಲಿಗೆ ಹೋಗ್ತೀವಿ ಅಂತ ಅವ್ರ ಕಡೆಯವರು ಹೇಳ್ತಾ ಇರೋದು. ಹೋಗಿಲ್ಲ, ಸರ್ಕಾರ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆಯ್ತಾ, ಅದು ಬಹಳ ಸ್ಪಷ್ಟ. ಆದ್ರೆ ಕರ್ನಾಟಕದ ಮಟ್ಟಕ್ಕೆ ಹೈಕೋರ್ಟ್ ಆಲ್ರೆಡಿ ಕೊಟ್ಟಿರುವಂತಹ ಈ ಒಂದು ಅಬ್ಸರ್ವೇಷನ್ ಇದೆ, ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಈ ವಿಚಾರವನ್ನ ಇವತ್ತಿಂದ ನಾವು ಸರ್ಕಾರದಲ್ಲಿ ಇರುವಂತಹ ಸಂದರ್ಭದಲ್ಲ, ನಾವು ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲೂ ನಾವು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೀವಿ. ನಾವು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಇಲ್ಲ, ನೈಸ್ ಅನ್ನುವಂಥದ್ದು ಯಾಕೆ ಇಷ್ಟು ವರ್ಷಗಳ ಕಾಲ ನಾವು NHA ಟೋಲ್ಗಳ ಬಗ್ಗೆ ನಾವು ಮಾತಾಡ್ತೀವಿ ನಮ್ಮ ದೇಶದಲ್ಲಿ, ಇಷ್ಟು ವರ್ಷಗಳ ಕಾಲ ಅವಧಿ ಇಡಿ, ಇದಾದ ನಂತರದಲ್ಲಿ ಅದನ್ನ ಟೋಲನ್ನ ಮಾಫಿ ಮಾಡಿ ನೀವು ಅನ್ನುವಂಥದ್ದು. ಆ ರೀತಿಯಾದಂತಹ ಪ್ರೈವೇಟ್ ಸಂಸ್ಥೆಗಳು ಈ ರೀತಿಯಾದ ಕರ್ನಾಟಕದಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇದನ್ನ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಅಂಡ್ ಈಗಷ್ಟೇ ಇದು ಬಂದಿರುವಂತದ್ದು, ಅಂಡ್ ವಿಲ್ ಟೇಕ್ ಇಟ್ ಅಪ್. ನನಗೆ ಒಂದೇ ಒಂದು ರಿಯಾಕ್ಷನ್ ಜೆಡಿಎಸ್ ವಕ್ತಾರರಿಂದ ತಗೊಂಡ್ ಬರ್ತೀನಿ ಅಶೋಕ್ ಗೌಡ್ರೆ. ಇವಾಗ ಕುಮಾರಸ್ವಾಮಿ ಅವರೇನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಕಟ್ಟಬೇಡಿ ಟೋಲ್ ಯಾರು ಅಂತ ಹೇಳಿ. ಸರ್ಕಾರದ ಕಡೆಯಿಂದ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಅಥವಾ ಅದ್ರ ಬಗ್ಗೆ ಆದೇಶಗಳು ಇಲ್ಲ ಸರ್.
ಇವಾಗ ಬೈಕರ್ಸೋ ಅಥವಾ ಕಾರ್ನವರೋ ಹೋಗಿ ನಾವು ಟೋಲ್ ಕಟ್ಟಲ್ಲ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾವು ಟೋಲ್ ಕಟ್ಟಲ್ಲ, ನಮಗೆ ಕೋರ್ಟ್ ನ ಆರ್ಡರ್ ಇದೆ ಅಂತಂದ್ರೆ ಅಲ್ಲಿ ಟೋಲ್ ನ ಸಿಬ್ಬಂದಿ ಹಾಗೆ ವಾಹನ ಸವಾರರ ನಡುವೆ ಪ್ರತಿನಿತ್ಯ ಜಗಳ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಮುಂಚೆ ಹಿಂಗೊಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನೋದು ಗೊತ್ತಿಲ್ಲದಲ್ಲೇ ಕೊಟ್ರೆ ಸರ್, ಹಿಂಗೊಂದು ಗಲಾಟೆಗಳು, ಹಿಂಗೊಂದು ವಿವಾದಗಳು, ಅಲ್ಲಿನ ಟೋಲ್ ಸಿಬ್ಬಂದಿ ಹಾಗೆ ವಾಹನ ಸವಾರರು ಅವ್ರ ನಡುವೆ ಸಂಘರ್ಷ ಆಗ್ಲಿ ಅಂತಲೇ ಕೊಟ್ರ ಕಾಂಗ್ರೆಸ್ನವ್ರು ಕೇಳ್ತಿರೋದು. ನನ್ನ ಪ್ರಶ್ನೆ ಅಲ್ಲ. ಕಾಂಗ್ರೆಸ್ನವ್ರಿಗೆ ಮಾಡಕ್ ಕೆಲಸ ಇಲ್ಲ, ಅವ್ರಿಗೆ ನಾಚಿಕೆ ಮಾನ ಮರೆದಿಲ್ಲ, ಏನ್ ಬೇಕಾದ್ರೆ ಮಾತಾಡ್ತಾರೆ. ತಮ್ಮ ಭಾಷೆ ಬಗ್ಗೆ ಹೇಳ್ತಾ ಇರ್ಲಿ. ವಿನಿಯೋಗ ಅವ್ರ ತಾಯಿ ತೀರ್ಕೊಂಡಿದ್ರಲ್ಲ, 15 ದಿವಸ 20 ದಿವಸ ಏನ್ ಮಾಡ್ತಿದ್ರು ಅಂತ ಕೇಳೋ ಪ್ರಶ್ನೆ ಇದೆಯಲ್ಲ, ಇದು ನಾಚಿಕೆ ಮಾನ ಮರದೇ ಇರುವಂತ ಕುಮಾರಣ್ಣರು ಹೇಳಿರುವಂತದ್ದು ನೋಡಿ. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಹೈಕೋರ್ಟ್. ಇದು ಬಹಳ ಈ ಯೋಜನೆ 20,000 ಎಕರೆ ಜಮೀನ ಈ ಯೋಜನೆಗೆ ಅಂತ ತಗೊಂಡು ಈಗಾಗಲೇ 25-30 ವರ್ಷ ಆಗಿದೆ. ಅವರು ಯೋಜನೆ ಏನ್ ಮಾಡ್ಬೇಕಾಯ್ತು ಅದನ್ನು ಬರೀ ಪೆರಿಫೆರಲ್ ರಿಂಗ್ ರೋಡ್ ಒಂದು ಬಿಟ್ಟು ಬೇರೆ ಇನ್ಯಾವುದು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಬೇರೆ ಏನು ಲಿಂಕ್ ರಸ್ತೆಗಳಾಗಿರ್ಲಿ, ಬೇರೆ ಏನು ಉಪನಗರಗಳಾಗಿರ್ಲಿ ಯಾವೂ ಮಾಡಿಲ್ಲ. ಬರೀ ಈ ಟೋಲ್ ರಸ್ತೆ ಮಾತ್ರ ಮಾಡಿಕೊಂಡು ಇವರು ಒಂದು ಸರ್ಕಾರ ಏನು ಸಾರ್ವಜನಿಕರಿಂದ ವಸೂಲಿಗೆ ಇಳಿದಿದ್ದಾರೆ, ದರೋಡೆಗೆ ಇಳಿದಿದ್ದಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯದ ಜನ, ನಮ್ಮ ಏನು ಬೆಂಗಳೂರಿನ ಜನ ಯಾಕೆ ಟೋಲ್ ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಕೋರ್ಟ್ ಹೇಳಿದ ಮೇಲೆ ಹೇಳಿದ್ದಾರೆ. ಈಗ ಹೇಳಿದ್ದಲ್ಲ, ಮುಂಚೆನೆ ಹೇಳಿಲ್ಲ ಅವರು. ಕೋರ್ಟ್ ಆರ್ಡರ್ ಬಂದ ಮೇಲೆ ಅವ್ರು ಹೇಳಿದ್ದಾರೆ, ಯಾರು ಈ ರೀತಿ ಕೋರ್ಟ್ ಆರ್ಡರ್ ಬಂದಿದೆ, ದಯಮಾಡಿ ಯಾರು ತೆರಿಗೆ ಕಟ್ಟಕ್ ಹೋಗಬೇಡಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿರೋದನ್ನ ಅದನ್ನು ರಾಜಕೀಯ ಲೇಪಿತ ಅದು ಇದು ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅವ್ರಿಗೆ ಏನ್ ಹೇಳಕ್ಕಾಗುತ್ತೆ ಮೇಡಮ್? ನಾವು ಬಹುಶಃ ನನ್ನ ಪ್ರಶ್ನೆ ರಾಜಕೀಯ ಉದ್ದೇಶಕ್ಕಿಂತ ಹೆಚ್ಚಾಗಿ ಜನರಿಗಾಗ್ತಾ ಇರುವ ಗೊಂದಲ. ನಮ್ಮ ಪ್ರತಿನಿಧಿ ಸತ್ತಾರ್ ಇವತ್ತು ಅದೇ ಟೋಲ್ ಬಳಿಯಲ್ಲಿ ಹೋದ್ರು, ಸಾಧ್ಯ ಆದ್ರೆ ವಿಜುವಲ್ಸ್ ಪ್ಯಾಕೇಜ್ ಮೇಲೆ ಅಟ್ಯಾಚ್ ಆಗಿದೆ ಆ ಸಿಸಿ, ಅದ್ರ ವಿಜುವಲ್ಸ್ ಕೂಡ ನೋಡೋಣ ಸರ್. ಟೋಲ್ ಸಿಬ್ಬಂದಿ ಹಾಗೆ ವಾಹನ ಸವಾರರ ನಡುವೆ ಲಿಟ್ರಲಿ ಸಂಘರ್ಷ ಆಗ್ತಿದೆ ಅಲ್ಲಿ. ಅಂದ್ರೆ ಗೊಂದಲ ಮೂಡಿಸೋದೇ ರಾಜಕೀಯ ವ್ಯಕ್ತಿಗಳ ಉದ್ದೇಶ ಅನ್ನೋಂಗಿದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಅಲ್ಲ, ಹೌದು ಜೆಡಿಎಸ್ ಸರ್ಕಾರದ ವಿರುದ್ಧವಾಗಿ ಈ ಹೋರಾಟ ಮಾಡ್ತಾ ಇದೆ, ನಮ್ಮ ಉದ್ದೇಶ ಡಿಕೆ ಶಿವಕುಮಾರ್, ನಮ್ ಟಾರ್ಗೆಟ್ ಡಿಕೆ ಶಿವಕುಮಾರ್, ಹಿಂಗೆ ಹೇಳ್ಬಿಡಿ. ಅಲ್ಲ, ನೀವು ಟೋಲ್ ಕಟ್ಟಬೇಡಿ ಅಂತ ಹೇಳೋದು ಅವ್ರಿಗೆ ಏನಾದ್ರು ಸಂಬಂಧ ಇದ್ರೆ ನಾವು ಅವ್ರ ವಿರುದ್ಧನೇ ಹೋರಾಟ ಮಾಡ್ತೀವಿ. ಇದು ನೈಸ್ ರಸ್ತೆಗೂ ಅವ್ರಿಗೆ ಏನಾದ್ರು ಸಂಬಂಧ ಇದೆಯಾ? ನಾವು ಹೋರಾಟ ಮಾಡ್ತಾ ಇರೋದು ನೈಸ್ ರಸ್ತೆ ವಿರುದ್ಧ. ಅವ್ರು ಸಾರ್ವಜನಿಕರಿಂದ ಹಣನ ಅಕ್ರಮವಾಗಿ ಕಟ್ಟಿಸ್ಕೊತಾ ಇದ್ದಾರೆ, ಟೋಲ್ಗಳನ್ನ ಹಾಕಿದ್ದಾರೆ. ಅವ್ರ ಪ್ರಾಜೆಕ್ಟ್ ನೀವು ಮಧ್ಯ ಮಾತಾಡ್ರಿ, ಮಧ್ಯದಲ್ಲಿ ಸಬ್ಜೆಕ್ಟ್ ಸಬ್ಜೆಕ್ಟ್ ನೋಡಿ. ಕುಮಾರಣ್ಣ ಹೇಳಿರುವಂತದ್ದು ಈ ಪ್ರಾಜೆಕ್ಟ್ ಯಾವುದು ಕಂಪ್ಲೀಟ್ ಆಗಿಲ್ಲ, ಬರೀ ನೈಸ್ ರಸ್ತೆ ಅಷ್ಟೇ ಮಾಡ್ಕೊಂಡು ಟೋಲ್ ಮಾಡೋ ಉದ್ದೇಶ ಆಗಿದ್ರೆ 20,000 ಎಕರೆ ಬಡ ರೈತರಿಂದ ಕಡಿಮೆ ಬೆಲೆ ತಗೊಳ್ತಾ ಇರಲಿಲ್ಲ. ಇವರು ಲ್ಯಾಂಡ್ ಬ್ಯಾಂಕ್ ಮಾಡ್ಕೊಂಡು ಇಷ್ಟ ಬಂದವರಿಗೆ, ವಿಲ್ಲಾಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಶೋಭಾ ಡೆವಲಪರ್ಗೆ ಅವ್ರಿಗೆ ಇವರು ಕೊಡ್ತಾ ಇರಲಿಲ್ಲ. ಆ ಉದ್ದೇಶ ಇಟ್ಕೊಂಡು ಈ ಯೋಜನೆ ಏನು ಹೈಕೋರ್ಟ್ ಇಂದ ಆದೇಶ ಬಂದಿದೆ, ಇದು ನಲ್ಲಗೊಳ್ಳುತ್ತಿದೆ ಅಥವಾ ಇದು ಸಾರ್ವಜನಿಕರಿಂದ ಹಣ ಕಟ್ಸ್ಕೊಳ್ಳಕ್ಕೆ ಯೋಗ್ಯ ಅಲ್ಲ, ಕಾನೂನು ಬಾಹಿರವಾಗಿ ಕಟ್ಸ್ಕೊತಿದ್ದಾರೆ ಅಂತ ಸ್ಪಷ್ಟವಾಗಿ ಆದೇಶ ಕೊಟ್ಟಿರೋದ್ರಿಂದ ಕುಮಾರಣ್ಣ ಮಾತಾಡಿದ್ದಾರೆ. ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಬೇಕಿತ್ತು, ಸೆಂಟ್ರಲ್ ಇಂದ ಮಾತಾಡಬೇಕಿತ್ತು. ಇದನ್ನ ಇದು ರಾಷ್ಟ್ರೀಯ ನೋಡಿ, NHA ಎಲ್ಲ ಇದು NHA ಎಲ್ಲ ಇದು ಸ್ಪಷ್ಟವಾಗಿ ತಿಳ್ಕೊಂಡು ಮಾತಾಡಿ. ಇದು ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ಇದು ರಾಷ್ಟ್ರೀಯ ಹೆದ್ದಾರಿ ಅಲ್ಲ. ಮೂರ್ತಿ ಅವರೇ, ಸಫರ್ ಆಗ್ತಾ ಇರೋದು ಗ್ರಾಹಕರಷ್ಟೇ, ಸಾರ್ವಜನಿಕರ ದುಡ್ಡು ಲೂಟಿ ಆಗ್ತಾ ಇದೆ. ಸಾರ್ವಜನಿಕರ ಉದ್ದೇಶವಾಗಿ ಜನಗಳಿಗೆ ಏನ್ ಮೆಸೇಜ್ ಕೊಡಬೇಕು?